ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಕ್ ಜೊತೆ ಟಾಕ್ ಶುರು ಮಾಡಿದ್ದಾರೆ. ಕಳೆದೆರಡು ವಾರದಿಂದ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇರುವಂತಹ ಡಿಕೆಶಿ ಇವತ್ತು ಹೇರೋಹಳ್ಳಿಯ ಗಾಂಧಿ ಉದ್ಯಾನವನದಲ್ಲಿ ಅಹವಾಲುಗಳನ್ನು ಸ್ವೀಕರಿಸಿದರು. ಗಾಂಧಿ ಉದ್ಯಾನವನದಲ್ಲಿ ಡಿಸಿಎಂ ವಾಕ್ ಅಂಡ್ ಟಾಕ್. ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ ಡಿಸಿಎಂ ಡಿಕೆಶಿ. ಮಹಾನಗರಿ ಬೆಂಗಳೂರಲ್ಲಿ ಸಮಸ್ಯೆಗಳ ಆಗರವೇ ಎದ್ದು ಕಾಣ್ತಿದೆ. ಹೀಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗಿಳಿದಿದ್ದಾರೆ. ಕಳೆದೆರಡು ವಾರದಿಂದ ಬೆಂಗಳೂರು ನಡಿಗೆ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪಾರ್ಕ್ಗಳಲ್ಲಿ ವಾಕ್ ಮಾಡ್ತಾ ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ. ಇವತ್ತು ಕೂಡ ಜಿಬಿಎ ಪಶ್ಚಿಮ ಪಾಲಿಕೆ ವ್ಯಾಪ್ತಿಯ ಹೇರೋಹಳ್ಳಿಯಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಬೆಳ್ಳಂಬೆಳಗ್ಗೆ ಗಾಂಧಿ ಉದ್ಯಾನವನಕ್ಕೆ ಎಂಟ್ರಿ ಕೊಟ್ಟ ಡಿಸಿಎಂ ಪಾರ್ಕ್ನಲ್ಲಿದ್ದ ಗಾಂಧೀಜಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಡಿಗೆ ಆರಂಭಿಸಿ ಸಾರ್ವಜನಿಕ ಸಮಸ್ಯೆಗಳನ್ನ ಆಲಿಸಿದ್ರು. ಇನ್ನು ಸಾರ್ವಜನಿಕರ ಜೊತೆ ಸಂವಾದ ನಡೆಸೋಕೆ ಹೊರಟ ಡಿಸಿಎಂಗೆ ಸಾಲು ಸಾಲು ಸಮಸ್ಯೆಗಳ ಕುರಿತ ಅಹವಾಲುಗಳು ಹರಿದು ಬಂದವು. ರಸ್ತೆ ಸಮಸ್ಯೆ, ಕಾವೇರಿ ನೀರಿನ ಕನೆಕ್ಷನ್ ಕುರಿತ ಸಮಸ್ಯೆ ಜೊತೆಗೆ ಮೆಟ್ರೋ ಬಸ್ ಕನೆಕ್ಟಿವಿಟಿ ಕುರಿತ ದೂರುಗಳನ್ನ ಜನರು ಡಿಸಿಎಂ ಮುಂದೆ ಹಂಚಿಕೊಂಡ್ರು. ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ವ್ಯವಸ್ಥೆ ಮಾಡಿ ಅಂತ ಮಹಿಳೆ ಅಳಲು ತೋಡಿಕೊಂಡ್ರೆ, ಮಲ್ಲತ್ತಳ್ಳಿ ಕೆರೆ ಒತ್ತುವರಿಯಾಗಿದೆ, ಎಂಎಲ್ಎ ಕಡೆಯವರು ಒತ್ತುವರಿ ಮಾಡಿದ್ದಾರೆ ಅಂತ ಸಾರ್ವಜನಿಕರೊಬ್ಬರು ದೂರು ನೀಡಿದ್ರು. ಕೆಂಪೇಗೌಡ ನಗರದಿಂದ ನಮ್ಮ ಲೇಔಟ್ ಅಲ್ಲಿ ತುಂಬಾ ಹಳ್ಳಿ ಕಡೆಯಿಂದ ಬಂದಿರೋರಿಗೆ ಓದೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಣ್ಣ. ಒಂದು ಲೈಬ್ರರಿ ಬೇಕಣ್ಣ ಅಲ್ಲಿ ಕೆಂಪೇಗೌಡ ನಗರ. ಮೈಸೂರು ರೋಡಿಂದ ಕೆಂಗೇರಿ ಉಪನಗರಕ್ಕೆ ಹೋಗೋಕ್ಕೆ ತಾವೇನೆ 25 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀರಾ. ಆದರೆ ಅಲ್ಲಿ ಫ್ಲೈಓವರು ಆಗ್ತಾ ಇಲ್ಲ, ಅಂಡರ್ ಪಾಸು ಆಗ್ತಾ ಇಲ್ಲ ಸರ್. ನಾವು ಮೇಜರ್ ಇರೋದು ಅಂತಂದ್ರೆ 8ನೇ ಮೈಲಿಂದ ಮಾಗಡಿ ರಸ್ತೆವರೆಗೂ ಮೇನ್ ರೋಡ್ ಬೇಕಾಗಿದೆ. ಅದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಸಾಲು ಸಾಲು ಸಮಸ್ಯೆಗಳ ಜೊತೆಗೆ ಕೆಲಸ ಇಲ್ಲ. ರಾಜೀವ್ ಗಾಂಧಿ ಯೋಜನೆಯಡಿಯಲ್ಲಿ ಮನೆಗೆ ಅರ್ಜಿ ಹಾಕಿದ್ದೇನೆ ಅಂತ ಮನವಿ ಪತ್ರ ಹಿಡಿದು ಬಂದ ವಿಕಲಚೇತನ ಡಿಸಿಎಂ ಮುಂದೆ ಅಳಲು ತೋಡಿಕೊಂಡ್ರು. ಪ್ಯಾರಾಲಿಸಿಸ್ ಆದ ಯುವತಿಯೊಬ್ಬರನ್ನ ಕರೆತಂದ ಮಹಿಳೆಯೊಬ್ಬರು ಏನಾದ್ರೂ ಕೆಲಸ ಕೊಡಿಸಿ ಅಂತ ಮನವಿ ಮಾಡಿದ್ರು. ಇವತ್ತು ಅವಕಾಶ ಸಿಗದಿದ್ದವರು ನಾಳೆ ಕಬ್ಬನ್ ಪಾರ್ಕ್ನಲ್ಲಿ ಮನವಿ ಕೊಡಿ ಅಂದ್ರು. ಇಲ್ಲೆಲ್ಲ ಮಿಡಲ್ ಕ್ಲಾಸ್ ಜನ ಇರೋದು, ಎಲ್ಲ ಮಿಡಲ್ ಕ್ಲಾಸು ಜನ ಜಾಸ್ತಿ ಇರೋದು. ಬಹಳ ಜನ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ. ಸೊ ಅನೇಕ ಸಮಸ್ಯೆಗಳು, ಮೂಲಭೂತ ಸೌಕರ್ಯ ಇದೆ. ಇದೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನೋಡಿ ಬಹಳ ಜನ ಬಂದು, ನೂರಾರು ಜನ ಬಂದು ತಿಳಿಸಿದ್ದಾರೆ. ಮತ್ತೆ ಇನ್ನೊಂದಿನ ಕೂಡ ಒಂದು ಅವಕಾಶನ ಈ ಭಾಗಕ್ಕೆ ಬರ್ತೀನಿ. ಒಟ್ನಲ್ಲಿ ಸಿಟಿ ಮಂದಿಯ ಸಮಸ್ಯೆಗಳನ್ನ ಆಲಿಸಲು ಡಿಕೆಶಿ ವಾಕ್ ಜೊತೆ ಟಾಕ್ ಶುರು ಮಾಡಿದ್ದು, ನಾಳೆ ಕಬ್ಬನ್ ಪಾರ್ಕ್ನಲ್ಲಿ ಎಲ್ಲಾ ಪಾಲಿಕೆಗಳ ಜನರ ದೂರು ದುಮ್ಮಾನ ಆಲಿಸೋಕೆ ಸಜ್ಜಾಗಿದ್ದಾರೆ. ಶರಣು ಹಂಪಿ, ನ್ಯೂಸ್ 18.